ಬರ ವೀಕ್ಷಣೆಗಾಗಿ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮುಖಂಡರುಗಳ ನೇತೃತ್ವದಲ್ಲಿ ಈಗಾಗಲೇ ತಂಡಗಳನ್ನು ರಚನೆ ಮಾಡಲಾಗಿದೆ. ಹಲವು ಮುಖಂಡರು ಹಲವು ತಂಡಗಳನ್ನು ಪ್ರತಿನಿಧಿಸಿ ರಾಜ್ಯವ್ಯಾಪಿ ಪ್ರವಾಸವನ್ನು ಮಾಡಲಿಕ್ಕೆ ಈಗಾಗಲೇ ಸಜ್ಜಾಗಿದ್ದಾರೆ. ನನ್ನ ಪಾಲಿಗೆ ಈ ಮಂಡ್ಯ ಭಾಗದ ಜವಾಬ್ದಾರಿಯನ್ನು ಕೊಡಲಾಗಿದೆ. ಈಗಾಗಲೇ ಹಿಂದೆ ನಾವು 4ನೇ ತಾರೀಕು ಇದೇ ತಿಂಗಳು ಮಾನ್ಯ ಅಶೋಕ್ ಅವರು ಮತ್ತು ನಾನು KRS ಭಾಗದಲ್ಲಿ ಹೋಗಿ KRSನಲ್ಲಿ ನೀರಿನ ಕೊರತೆ ಹೇಗೆ ಎದುರಾಗಬಹುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಅವಲೋಕನ ಮಾಡಿದ್ವಿ. ಮಂಡ್ಯ ಜಿಲ್ಲೆಯ ರೈತರಿಗೆ ಇವತ್ತು ನೀರು ಕೊಡಲಾರದ ಪರಿಸ್ಥಿತಿ ಸರ್ಕಾರಕ್ಕೆ ಒದಗಿ ಬಂದಿದೆ. ಆದರೆ ಈಗಾಗಲೇ ತಮಿಳುನಾಡಿನವರು ನೀರಿಗೆ ಒತ್ತಾಯ ಮಾಡಿದರೆ ಅಲ್ಲಿಗೆ ಕೊಡಲಿಕ್ಕೆ ತಯಾರಿದ್ದಾರೆ. ನಾವು ಹೋದಾಗ ಕೇವಲ 10 TMC ನೀರು ಮಾತ್ರ ಇತ್ತು. ಆದರೆ ಮಳೆಯ ಕೊರತೆಯಿಂದಾಗಿ ಇವತ್ತು ಕುಡಿಯುವ ನೀರಿಗೂ ಬರ ಇದೆ. ಜೊತೆಗೆ 2 ತಿಂಗಳಿಗೆ ಮಾತ್ರ ಇದು ಸಾಕಾಗುತ್ತೆ. 4 TMC ನೀರು ಡೆಡ್ ಸ್ಟಾಕ್ ಆಗುತ್ತೆ ಅಂತಕ್ಕಂಥ ಮಾತನ್ನು ಅಲ್ಲಿನ ಎಂಜಿನಿಯರ್ಗಳು ಆಗಾಗಲೇ ನಮಗೆ ತಿಳಿಸಿದರು. ಆದರೂ ಕೂಡ ಹೆಚ್ಚಿನ ನೀರೇನು ಬಂದಿಲ್ಲ. ಹೀಗಾಗಿ ಬರ ಪರಿಸ್ಥಿತಿ ಮುಂದೆ ದೊಡ್ಡದಾಗಿ ಎದುರಾಗ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ಆದ್ದರಿಂದ ರಾಮನಗರ, ಮಂಡ್ಯ ಈ ಭಾಗಗಳಲ್ಲಿ ನಾನು ಕೂಡ ಪ್ರವಾಸ ಮಾಡಿ ರೈತರ ಸಮಸ್ಯೆಗಳನ್ನು ಆಲಿಸಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನು ಗಮನಿಸಿ ನಾನು ಕೂಡ ವರದಿ ಮಾಡ್ತೇನೆ. ಸರ್ಕಾರವೂ ಕೂಡ ನನ್ನ ಪಕ್ಷಕ್ಕೂ ಕೂಡ ವರದಿ ಮಾಡುವಂಥ ಕೆಲಸವನ್ನು ನಾನು ಮಾಡಲಿಕ್ಕೆ ಹೊರಟೇನೆ.